ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡೈನಾ ಕೂರ್ಗ್. ನಮ್ಮವರಲ್ಲಿ ಅನೇಕರಿಗೆ ವಾಸ್ತವಕ್ಕಿಂತ ಭವಿಷ್ಯದ ಬಗ್ಗೆನೇ ಆಸಕ್ತಿ ಜಾಸ್ತಿ, ಹಾಗೆ ನಂಬಿಕೆ ಕೂಡ ಜಾಸ್ತಿ. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಜ್ಞಾನಿಗಳು, ಜ್ಯೋತಿಷ್ಯರು ಹಾಗೆ ಸಂತರು ಮುಂದೆ ಏನಾಗುತ್ತೆ ಅನ್ನೋದರ ಕುರಿತು ಪ್ರಿಡಿಕ್ಟ್ ಕೂಡ ಮಾಡ್ತಾರೆ. ಆ ಲಿಸ್ಟ್ ನಲ್ಲಿ ಬಾಬಾ ವೆಂಗಾ, ನಾಸ್ಟ್ರಾಡಾಮಸ್ ಮೊದಲಿಗರು ಮುನ್ನೆಲೆಗೆ ಬರ್ತಾರೆ. ಅದೇ ರೀತಿ ಈಗ ಸಂತ ಅಚ್ಯುತಾನಂದ ದಾಸ್ ಅವರು ಬರೆದಿರುವ ಭವಿಷ್ಯ ಮಾಲಿಕದಲ್ಲೂ ಕೂಡ ಅನೇಕ ಭಯಾನಕ ಸತ್ಯಗಳು ಅಡಗಿದೆ. ಈಗಾಗಲೇ ತ್ರಿಕಾಲ ಜ್ಞಾನಿಗಳು ಕೊಟ್ಟ ಸುಳಿವನ್ನ ಗಮನಿಸಿದ್ರೆ ವಿಶ್ವದ ಅವನತಿಯ ಸುಳಿವು ನೀಡಿರುವುದು ಗೊತ್ತಾಗತ್ತೆ. ಇನ್ನೊಂದೆಡೆ ವಿಶ್ವದ ವಿವಿಧ ಮುಸ್ಲಿಂ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವಂತಹ ಕಾದಾಟ, ವಿವಿಧ ದೇಶಗಳ ನಡುವಿನ ಯುದ್ಧ, ಪಾಕಿಸ್ತಾನದ ದಿವಾಳಿತನ, ನೈಸರ್ಗಿಕ ವಿಕೋಪಗಳು ಇವೆಲ್ಲವೂ ಈ ಭೂಮಿಯ ಅಂತ್ಯಕ್ಕೆ ನಾಂದಿ ಹಾಡದಂತಿದೆ. ಹಾಗೆ ಮೂರನೆಯ ವಿಶ್ವ ಯುದ್ಧ ಆರಂಭ ಇದಾಗಲೇ ಶುರುವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಹಿಂದೆ ನುಡಿದ ಭವಿಷ್ಯಗಳಿಗೂ ಕೂಡ ಪುಷ್ಟಿ ಬಂದಂತಿದೆ. ಇವುಗಳ ನಡುವೆಯೇ 600 ವರ್ಷದ ಹಿಂದೆ ಬರೆದಿರುವ ಭವಿಷ್ಯ ಮಾಲಿಕದಲ್ಲಿ 2030ರವರೆಗಿನ ಘನಘೋರ ಸತ್ಯಗಳನ್ನು ಕೂಡ ತಿಳಿಸಲಾಗಿದೆ. ಇದಾಗಲೇ ಇಲ್ಲಿ ಹೇಳಿರುವ ಹಲವಾರು ಸಂಗತಿಗಳು ಕೂಡ ಸತ್ಯವಾಗಿದೆ. ಇನ್ನು ಕಲಿಯುಗದ ಅಂತ್ಯದ ಬಗ್ಗೆ ವಿವರಿಸುತ್ತಲೇ ಮುಂದಿರುವ ವರ್ಷಗಳಲ್ಲಿ ಜನರು ಎಂಥ ಭಯಾನಕ ಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಎನ್ನುವುದನ್ನು ಕೂಡ ಇಲ್ಲಿ ವಿವರಿಸಲಾಗಿದೆ. 16ನೇ ಶತಮಾನದ ಸಂತ ಅಚ್ಯುತಾನಂದ ದಾಸ್ ಅವರು ಭವಿಷ್ಯ ಮಾಲಿಕದಲ್ಲಿ 600 ವರ್ಷಗಳ ಹಿಂದೆ ಕಲಿಯುಗದ ಅಂತ್ಯದ ಬಗ್ಗೆ ಬರೆದಿದ್ದಾರೆ. ಈ ಭವಿಷ್ಯವಾಣಿಗಳಲ್ಲಿ ಹೆಚ್ಚಿನವು ಜಗನ್ನಾಥ ದೇವಾಲಯಕ್ಕೆ ಸಂಬಂಧಪಟ್ಟಿರುವಂತವು ಮತ್ತು ಅದು ನಿಜ ಕೂಡ ಆಗಿದೆ. ಹೀಗಿರುವಾಗ ಜಗತ್ತಿನ ವಿನಾಶ ಸಮೀಪಿಸುತ್ತಿದೆ ಅಂತ ಊಹೆ ಕೂಡ ಮಾಡಲಾಗ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ಗಮನ ಸೆಳೀತಾ ಇರೋದು ಭಾರತದ ಮೇಲೆ ಬರೋಬ್ಬರಿ 13 ಇಸ್ಲಾಂ ದೇಶಗಳು ಆಕ್ರಮಣ ಮಾಡುತ್ತೆ ಅಂತ. ಭಾರತವನ್ನ ಛಿದ್ರ ಮಾಡೋದಕ್ಕೆ 13 ಇಸ್ಲಾಂ ದೇಶಗಳು ಒಗ್ಗಟ್ಟಾಗಿ ಆಕ್ರಮಣವನ್ನ ಮಾಡ್ತವೆ. ಚೀನಾದೊಂದಿಗೆ ಸೇರಿಕೊಳ್ಳುವ 13 ಇಸ್ಲಾಮಿಕ್ ದೇಶಗಳು ಭಾರತದ ಮೇಲೆ ದಾಳಿ ಮಾಡುತ್ತೆ. 2025ರಲ್ಲಿ ಶನಿಯು ಮೀನ ರಾಶಿಗೆ ಪ್ರವೇಶ ಮಾಡಿದಾಗ 3ನೇ ಮಹಾಯುದ್ಧ ಪ್ರಾರಂಭವಾಗುತ್ತೆ. 2ನೇ ಮಹಾಯುದ್ಧ ಕೂಡ ಇದೇ ಸಮಯದಲ್ಲಿ ಆಗಿತ್ತು. ಈಗ 3ನೇ ಮಹಾಯುದ್ಧವು ಕೂಡ 6 ವರ್ಷ ಮತ್ತು 6 ತಿಂಗಳುಗಳ ಕಾಲ ಮುಂದುವರಿಯುತ್ತೆ ಅಂತ ಪ್ರಿಡಿಕ್ಟ್ ಮಾಡಲಾಗಿದೆ. ಆಕಾಶದಲ್ಲಿ 2 ಸೂರ್ಯರು ಇದ್ದಂತೆ ಕಾಣಿಸುತ್ತೆ. ಒಂದು ಸೂರ್ಯ ಅಂತ ಭಾವಿಸಲಾಗಿದೆ, ಇನ್ನೊಂದು ಹೊಳೆಯುವ ಆಕಾಶಕಾಯ. ಇದಲ್ಲದೆ ಈ ಪ್ರಕಾಶಮಾನವಾದ ವಸ್ತು ಧೂಮಕೇತು ಅಥವಾ ಸಣ್ಣ ಉಲ್ಕಶಿಲೆ ಕೂಡ ಆಗಿರಬಹುದು. ಭಾರತದಲ್ಲಿ ನಡೆಯುತ್ತಿರುವ ಸಂಘರ್ಷದ ಸಮಯದಲ್ಲಿ ಧೂಮಕೇತು ಬೀಳುತ್ತದೆ ಅಂತ ಭವಿಷ್ಯ ಮಾಲಿಕ ಭವಿಷ್ಯವನ್ನ ನುಡಿದಿದ್ದಾರೆ. 2030ರಲ್ಲಿ ಕಲಿಯುಗದ ಅಂತ್ಯವಾಗುತ್ತೆ. ಅದಾದ ಬಳಿಕ ಹೊಸ ಯುಗ ಆರಂಭವಾಗುತ್ತೆ. ಇದು ಚೈತನ್ಯ ಪೂರ್ವಕವಾಗಿರುತ್ತೆ. ಆದ್ರೆ ಅದಾಗಲೇ ವಿಶ್ವದ 800 ಕೋಟಿ ಜನರ ಪೈಕಿ 65 ಕೋಟಿ ಜನರು ಮಾತ್ರ ಬದುಕ್ತಾರಂತೆ. ಅವರ ಪೈಕಿ ಭಾರತದಲ್ಲಿಯೇ 33 ಕೋಟಿ ಜನಸಂಖ್ಯೆ ಇರತ್ತಂತೆ. ಚೀನಾ ದೇಶ ಛಿದ್ರವಾಗ್ಬಿಡತ್ತಂತೆ. ಅಮೆರಿಕದ ಬಹುಪಾಲು ಜಲಾವೃತವಾಗತ್ತಂತೆ. ರಷ್ಯಾ ಕೂಡ ಹಿಂದೂ ರಾಷ್ಟ್ರವಾಗಿ ಮಾರ್ಪಾಡಾಗತ್ತಂತೆ. ಇವೆಲ್ಲವೂ ಕೂಡ 2030ರ ಒಳಗೆ ಸಂಭವಿಸುತ್ತೆ ಅಂತ ಪ್ರಿಡಿಕ್ಟ್ ಮಾಡಲಾಗಿದೆ. ಜೊತೆಗೆ ಆ ಸಮಯದಲ್ಲಿ ಭಾರತದ ಒಬ್ಬ ರಾಜ ಯೋಗಿ ಪುರುಷ ಆಗಿರ್ತಾನಂತೆ. ಆತನಿಗೂ ಕೂಡ ಸಂತಾನವೇ ಇರೋದಿಲ್ವಂತೆ. ಈ ರೀತಿಯ ರೋಚಕವಾಗಿ ಈ ಭವಿಷ್ಯದಲ್ಲಿ ಬರೆಯಲಾಗಿದೆ. ಮುಂದುವರೆದು ಭವಿಷ್ಯ ಮಾಲಿಕದಲ್ಲಿ ಜಗನ್ನಾಥಪುರಿ ದೇವಸ್ಥಾನದ ಗುಮ್ಮಟದಿಂದ ಕಲ್ಲುಗಳು ಕೆಳಗೆ ಬಿದ್ದಾಗ ಅದು ಪ್ರಪಂಚದ ಮಹಾವಿನಾಶದ ಸಂಕೇತವಾಗಿದೆ ಅಂತ ಕೂಡ ಬರೆಯಲಾಗಿದೆ. ಐತಿಹಾಸಿಕ ಪುಸ್ತಕಗಳ ಪ್ರಕಾರ 1842ರಿಂದ ಇಲ್ಲಿವರೆಗೂ ಕೂಡ ಜಗನ್ನಾಥಪುರಿಯಿಂದ ಕಲ್ಲು ಬಿದ್ದ ಘಟನೆಗಳು ಸುಮಾರು 15ರಿಂದ 16 ಸಾರಿ ಸಂಭವಿಸಿದೆ. ಜಗನ್ನಾಥಪುರಿಯಲ್ಲಿ ಪುರಾತನವಾದ ಆಲದ ಮರ ಹೊಂದಿತ್ತು. ಭವಿಷ್ಯ ಮಾಲಿಕದಲ್ಲಿ ಆ ಮರ ಬೀಳುವ ಮುನ್ಸೂಚನೆಯನ್ನ ಕೂಡ ನೀಡಲಾಗಿತ್ತು. 2019ರಲ್ಲಿ ಒಡಿಸ್ಸಾದಲ್ಲಿ ಫೋನಿ ಚಂಡಮಾರುತದ ನಂತರ ಜಗನ್ನಾಥ ದೇವಾಲಯದ ಆಲದ ಮರ ಬಿದ್ದು ಹೋಗಿತ್ತು. ಇದಾದ ನಂತರ ಕೊರೋನಾ ಮಹಾಮಾರಿ ಹರಡೋದಕ್ಕೆ ಆರಂಭಿಸಿತು. ಭವಿಷ್ಯ ಮಾಲಿಕದಲ್ಲಿ ಮರಗಳು ಬೀಳೋದು ಮತ್ತು ಸಾಂಕ್ರಾಮಿಕ ರೋಗಗಳ ನಡುವಿನ ಸಂಬಂಧವನ್ನ ಸಹ ಉಲ್ಲೇಖನ ಮಾಡಲಾಗಿದೆ. ಮುಂಬರುವ ವರ್ಷಗಳಲ್ಲಿ ಇದಕ್ಕಿಂತ ಭೀಕರವಾದ ರೋಗ ಕೂಡ ಹರಡುತ್ತೆ. ಇದು ಕೊರೋನಾಗಿಂತಲೂ ಭೀಕರವಾಗುತ್ತೆ ಅಂತ ಕೂಡ ಪ್ರಿಡಿಕ್ಟ್ ಮಾಡಲಾಗಿದೆ. ಜೊತೆಗೆ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಜಗನ್ನಾಥ ದೇವಾಲಯದ ಬಗ್ಗೆ ಇನ್ನೊಂದ್ಸರಿ ಹೇಳೋದಾದ್ರೆ, ಇತರ ದೇವಾಲಯಗಳಿಗಿಂತ ಭಿನ್ನವಾಗಿ ಜಗನ್ನಾಥ ದೇವಾಲಯದ ಗುಮ್ಮಟದ ಮೇಲೆ ಯಾವುದೇ ಪಕ್ಷಿ ಕೂಡ ಕೂತ್ಕೊಳ್ಳೋದಿಲ್ಲ ಅಥವಾ ಯಾವುದೇ ವಿಮಾನ ಕೂಡ ಹಾರಾಟ ಮಾಡೋದಿಲ್ಲ. ಆದ್ರೆ ಜುಲೈ 2020-20ರಿಂದ ದೇವಾಲಯದ ಗುಮ್ಮಟದ ಮೇಲೆ ರಣಹದ್ದುಗಳು, ಹದ್ದುಗಳು ಮತ್ತು ಗಿಡುಗಗಳು ಕಾಣಿಸ್ಕೊಂಡಿತ್ತು. ಜೊತೆಗೆ ಈ ಪಕ್ಷಿಗಳು ದೇವಾಲಯದ ಗುಮ್ಮಟ, ಕಂಬಗಳು ಮತ್ತು ನೀಲಚಕ್ರದ ಮೇಲೆ ಕೂಡ ಕೂತ್ಕೊಂಡಿದ್ವು. ಅಂತಹ ಪರಿಸ್ಥಿತಿಯಲ್ಲಿ ಪ್ರಪಂಚದ ಮಹಾನ್ ವಿನಾಶದ ಮುನ್ಸೂಚನೆಯು ಕೂಡ
ಮತ್ತೊಮ್ಮೆ ಚರ್ಚೆಗೆ ಬಂದಿತ್ತು. ಭವಿಷ್ಯ ಮಾಲಿಕ ಪ್ರಕಾರ ಕಲಿಯುಗದ ಅಂತ್ಯ ಸಮೀಪಿಸಿದಾಗ ಚಂಡಮಾರುತದಿಂದ ಜಗನ್ನಾಥ ದೇವಾಲಯದ ನೀಲಚಕ್ರ ಅಂದ್ರೆ ಸುದರ್ಶನ ಚಕ್ರ ಬಾಗೋಗತ್ತಂತೆ. ಮೇ 2019ರಲ್ಲಿ ಘಾನಿ ಚಂಡಮಾರುತದಿಂದಾಗಿ ಈ ದೈತ್ಯ ಚಕ್ರ ವಕ್ರವಾಗಿತ್ತು ಅನ್ನೋದನ್ನ ಅಬ್ಸರ್ವ್ ಮಾಡಲೇಬೇಕಾಗತ್ತೆ. ಅಂದಿನಿಂದ ಪ್ರಪಂಚದ ಮಹಾವಿನಾಶದ ಸಮಯ ಕೂಡ ಬಂದಿದೆ ಅಂತ ಹೇಳಲಾಗುತ್ತೆ. ಅಂದಿನಿಂದ ಈ ನೀಲ ಚಕ್ರವನ್ನ ಸರಿಪಡಿಸೋದಕ್ಕೆ ಪ್ರಯತ್ನ ಕೂಡ ನಡೆದಿದೆ. ಆದ್ರೆ ಅದು ಮೊದಲ ಸ್ವರೂಪವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಈ ಭಯಾನಕ ಭವಿಷ್ಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. Ashwavega English News. Coming soon. Your channel, your voice, your trust.